ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸ್ವರ್ಣ ಹಿಡಿಗ. ಬೆಳಗ್ಗೆಯಿಂದ ಬರೀ ಪೂಜೆ ಮಾಡೋದೇ ಆಗೋಯ್ತು. ನಮ್ಮದೆಲ್ಲ ಸಿಂಪಲ್ ಪೂಜೆ. ನಾನು ಇದು ವೈಭವ ಲಕ್ಷ್ಮಿ ಪೂಜೆನ ಸ್ವಲ್ಪ ಎಲ್ಲರಿಗೂ ಊಟಕ್ಕೆ ಹಾಕಿ ಒಂದು 8 ಜನ ಮುತ್ತೈದೆಯರಿಗೆ ಕರೆದು ಅಲ್ಲೊಂದು 20-25 ಜನ ಆಗ್ತಾರೆ. ಅವರಿಗೆಲ್ಲ ಊಟಕ್ಕೆ ಹಾಕ್ತೀನಿ ವೈಭವ ಲಕ್ಷ್ಮಿ ಪೂಜೆಯಲ್ಲಿ. ವರಮಹಾಲಕ್ಷ್ಮಿ ಸಿಂಪಲಾಗಿ ನಾನು ಮಾಡೋದು. ಬೆಳ್ಳಿ ದೀಪ ತೊಗೊಳ್ಳೋಣ ಅಂದರೆ ದುಡ್ಡು ಈ ಸರಿ ತೊಗೊಳಕ್ಕೆ ಆಗಿಲ್ಲ. ನೋಡಬೇಕು ಯಾವಾಗ ತೊಗೋಬೇಕಂತ. ಈ ಸರಿ ಶುಕ್ರವಾರದ ಪೂಜೆಗೆ ಮುತ್ಕುದೆಲೆನೇ ಸಿಕ್ತು. ಮುತ್ಕುದೆಲೆ ಶ್ರೇಷ್ಠ ಅಂತೆ. ಪಕ್ಕದಲ್ಲಿ ಇತ್ತು, ನಮ್ಮನೆ ಪಕ್ಕದಲ್ಲಿ ಇಟ್ಕೊಂಬಂದೆ. ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ಮಿಂದೋಳೆ, ಕಮಲ ನೀ ಕರೆ ಮುಗಿದು ಬಾಮ, ಪೂಜೆಯ ಸ್ವೀಕರಿಸು ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ಮಿಂದೋಳೆ, ಕಮಲ ನೀ ಕರೆ ಮುಗಿದು ಬಾಮ್ಮ, ಪೂಜೆಯ ಸ್ವೀಕರಿಸು ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕ ಮಾಡಿ ನಿನಗಾಗಿ ನಾ ತಂದೆನಮ್ಮ, ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆನಮ್ಮ, ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ಮಿಂದೋಳೆ, ಕಮಲ ನೀ ಕರೆ ಮುಗಿದು ಬಾಮ್ಮ, ಪೂಜೆಯ ಸ್ವೀಕರಿಸು ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಶ್ರೀದೇವಿ ಬಾಮ್ಮ ಧನಲಕ್ಷ್ಮಿ ಬಾಮ್ಮ, ಮನೆಯನ್ನು ಬೆಳಕಾಗಿ ಮಾಡು, ದಯ ತೋರಿ ಬಂದು ಮನದಲ್ಲಿ ನಿಂದು ಸುಖ ಶಾಂತಿ ಸೌಭಾಗ್ಯ ನೀಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯಿ ವರಮಹಾಲಕ್ಷ್ಮಿಯೇ ಅರಸು, ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ಮಿಂದೋಳೆ, ಕಮಲ ನೀ ಕರೆ ಮುಗಿದು ಬಾಮ, ಪೂಜೆಯ ಸ್ವೀಕರಿಸು ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಇದು ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಫ್ರೆಂಡ್ ಹೇಳಿದ್ದು, ಮಕ್ಕಳು ಮನೇಲಿ ತುಂಬ ಆಟ ಮಾಡ್ತಾರೆ, ಅದಕ್ಕೆ ಒಂದು ಟಿಪ್ ಇದ್ರೆ ಹೇಳು, ರೆಮಿಡಿ ಇದ್ರೆ ಹೇಳು ಅಂತ ಹೇಳಿದ್ಲು. ನಾನೇ ಎಲ್ಲ ನೋಡಿದ್ದು. ಏನು ಮಾಡಬೇಕಂದ್ರೆ, ಪ್ರತಿ ಮಂಗಳವಾರ ಸ್ವಲ್ಪ ಅರ್ಧ ಲೋಟ ಹಾಲು ತೊಗೊಳ್ಳೋದು. ಅರ್ಧ ಲೋಟ ಹಾಲಿಗೆ ಸ್ವಲ್ಪ ಬೆಲ್ಲ ಮತ್ತು ಭತ್ತದ ಹರಡು ಅಂತ ಸಿಗುತ್ತೆ ಕಂದಿ ಅಂಗಡಿಲಿ, ಆ ಭತ್ತದ ಹರಡನ್ನು ಹಾಕಿ ನೈವೇದ್ಯ ಮಾಡಿ, ನೈವೇದ್ಯ ಎಲ್ಲ ಆದಮೇಲೆ ಬೇಡ್ಕೋಬೇಕು ನನ್ನ ಮಕ್ಕಳನ್ನ ಮಾತು ಕೇಳಿ ಅಂತ. ಆದಮೇಲೆ ಅದನ್ನು ಮಕ್ಳಿಗೆ ಕುಡಿಸ್ಬೇಕು. ಇದೇ ಥರ ಪ್ರತಿ ಮಂಗಳವಾರ 48 ಮಂಗಳವಾರ ಮಾಡಬೇಕು. ನನ್ನ ಮಗಳು ಕೂಡ ನನ್ನ ಮಾತು ಕೇಳಲ್ಲ, ನಾನು ಫ್ರೀ ಆದಮೇಲೆ ಮಾಡ್ತೀನಿ. ಯಾಕೆ ಹೆಂಗೆ ನೋಡ್ತೀನಿ, ನನ್ನ ಮಗಳು ಭಾರಿ ಆಟ ಮಾಡ್ತಾಳೆ, ಅವಳು ಮಾತು ಕೇಳಲ್ಲ, ನಾನು ಟ್ರೈ ಮಾಡಬೇಕು. ನೀವು ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಹರಸಿ ಆಶೀರ್ವಾದಿಸಿ. ಥ್ಯಾಂಕ್ ಯು.